ರಾಮ ನಮಸ್ಕಾರ ಇದ್ದು ಬನ್ನಿ. ಯಾವಾಗಲೂ ಕೃಷಿ ಉದ್ಯೋಗಳಿ ಮಂಡಿ ವಿಷಯ ಆಗುತ್ತಕ್ಕೆ ಒಂದು ದಿನ ಕೆಬ್ಲಾಡಿ ಗಿರೀಶಣ್ಣನ ಮನೆಯಲ್ಲಿ ಒಂದು ಸೌಹಾರ್ದ ಕೂಟ ಮಾಡಿದ್ದದು. ಆ ಸೌಹಾರ್ದ ಕೂಟಲ್ಲಿ ಹೋಗಿ ಅಲ್ಲಿ ಭಾರಿ ಗಮ್ಮತ್ತಿತ್ತು. ಅದರೊಂದು ವಿಡಿಯೋ ಮಾಡುವ ಸುಮ್ಮನೆ ಬಿಡ್ಲಾಗಲಿ ಹೇಳಿ ಒಂದು ವಿಡಿಯೋ ಮಾಡಿದ್ದಾತ. ಓ ದೇವರೇ, ಎಂತ ಎಲೆ ಸೊಪ್ಪುಗಳದ್ದೆಲ್ಲ, ಪತ್ರೊಡೆ ಅಂತಾರ, ಸೊಳ್ಳೆ ರೊಟ್ಟಿ ಅಂತಾರ, ಮತ್ತೆ ಅಂಜೂರದ ತಾಳೆ ಅಂತಾರ, ತಂಬುಳಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ದದು. ಬೊಬ್ಬೆಯೋ ಬೊಬ್ಬೆ, ಎಂತೆಲ್ಲ ಪಟ್ಟಾಂಗ ಹೊಡೆದು ಎಂತೆಲ್ಲ ಮಾಡಿದಲ್ಲಿ ಎಲ್ಲ ಒಂದು ರಜೆ ನೋಡಿಕೊಂಡು ಬಪ್ಪ. ಬಾಕಿ ಪದರೆಲ್ಲ ಬೇರೆ ಬೇರೆ ವಿಡಿಯೋಲಿ ಒಂದು ಸಣ್ಣ ತುಣುಕಾಗಿ ಕೊಟ್ಟಿದೆ. ಈಗ ಬನ್ನಿ ಎಂತೆಲ್ಲ ಮಾಡಿದ್ದು ಒಂದು ದಿನಲ್ಲಿ ಹೇಳಿ ನೋಡುವ ಬನ್ನಿ. ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ. ಇನ್ನೊಂದು ಹೊಸ ಮನೆಗೆ ಹೊಸ ಪರಿಚಯ ಮಾಡಿ ಹೇಳಿದ್ರೆ ಉದಯನ ಅರ್ಜುನ ಗುಡಿಯಲ್ಲಿ ಸುಮಾರು ದಿಕ್ಕೆ ಆಯ್ತು. ಅವು ಕಾರ್ಯಕ್ರಮಗಳೆಲ್ಲ ಕಾಂಬರು ಅವರದ್ದು ಅಡಿಗೆ ಸುಧಾರಿಕೆ ಅನ್ನೋದು ಅನುಭವಿಲ್ಲ. ಹಾಗೆ ಗುರ್ತ ಹೇಳ್ತದೆ ನೋಡಿ ಅಪ್ಪ, ನಮ್ಮ ಮೀಡಿಯಾ ಕಾರಣ ನೋಡುವವೇ ಹಂಗ ಅವರ ಗುರ್ತದಿಂದ ಹೊಸ ಮೊರೆ ಗುರ್ತ ಮಾಡಲೇ ಬಂದದ್ದು. ಹಾಗೆ ಮಳೆಗಾಲದಲ್ಲಿ ಈಗ ದೊಡ್ಡ ಕೆಲಸ ಇಲ್ಲನೆ, ಆಗ ಮನೆಯಿಂದ ದೂರ ಎಲ್ಲಿ ಏನು ತಾನು ಎಲ್ಲ ಹೇಳ್ತೆ. ಇವರ ಹೆಸರು ಗಿರೀಶಣ್ಣ. ನಾನು ಹಿಂದಿಗೆ ನೋಡಿಕೊಂತಿದ್ದು ಹತ್ತರಿಂದ ವಿವರಾಗಿ ಮಾತಾಡೋದು ಹಿಂಗೆ. ಅವ್ರು ಎಂತ ಮಾಡ್ತಾ ಇದ್ದವು ಏನು ಕಾಲದಲ್ಲಿ ಕೇಳಿ ಆಗಲ್ಲ. ಗಿರೀಶಣ್ಣ ಹರೇ ರಾಮ. ನಿಂಗನ ಮುಖ ಪರಿಚಯ ಎಲ್ಲ ಕುಂತಿದ್ದು, ನಿಂಗನ ವಿಷಯ ಎಲ್ಲ ಕೆಲವು ಕುಂತಿದ್ದು. ಆದ್ರೆ ಎಲ್ಲ ಒಟ್ಟಿಂಗ್ ಇಪ್ಪ ಹೋಗ್ತೇವೆ. ಕೆಲ ಜನಕ್ಕೆ ಸಂಪೂರ್ಣ ಗುಂತ ಕೊಡಿ ಅವನಿಗೆ ಒಂದು ಮಾತಾಡ್ಸಲೇ ಬಂದದ್ದು. ಸರಿ ಖುಷಿ ಆಯ್ತು. ಈಗ ಪಂಜಾಳಿ ಕೆಬ್ಲಾಡಿ ಇಲ್ಲಿ ಮನೆ ಹೆಸರು. ಈಗ ತೆಂಕುಲೋಡೆ ಈಗ ಇತ್ತ 30-35 ವರ್ಷ ಮೇಲೆ ಆಯ್ತು ಈ ಊರಿಗೆ. ಸಣ್ಣ ಮಟ್ಟಿಗೆ ಕೃಷಿ ಮಾಡಿಕೊಂಡು ಹವ್ಯಾಸ ಒಂದು ಅಡಿಗೆ ರೇಖಿ ಚಿಕಿತ್ಸೆ ಹೇಳಿದ್ವಿ. ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ ರೇಖಿ ಚಿಕಿತ್ಸೆ ಮಾಡ್ತಾರೆ. ಅಲ್ಲಿ ಮಾಸ್ಟರ್ ಆಗಿ ಕ್ಲಾಸ್ ಮಾಡುತ್ತೆ, ಚಿಕಿತ್ಸೆಗಳನ್ನು ಕೊಡುತ್ತೆ. ಬೇರೆ ಬೇರೆ ಸಮಸ್ಯೆಗೆಲ್ಲ ಚಿಕಿತ್ಸೆ ಕೊಡುವಂತದ್ದು ಇದ್ದದಲ್ಲಿ ಅದು ಹೇಳಕ್ಕೆ ವಿವರ ಹೇಳಕ್ಕೆ ತುಂಬಾ ವಿಚಾರ ಇರ್ತದೆ. ಅಪ್ಪು ಶರೀರದಲ್ಲಿ ಯಾವುದೇ ಸಮಸ್ಯೆಗೆ ಇದ್ದೋಳೆ ಆದ್ರೆ ಆ ಸಮಸ್ಯೆಗೆ ಒಂದು ನೆಗೆಟಿವ್ ಎನರ್ಜಿ ಕಾರಣ ಆಗಿದೆ. ಆ ನೆಗೆಟಿವ್ ಶರೀರಕ್ಕೆ ಬಂದಪ್ಪ ಒಂದೊಂದು ರೋಗಗಳ ಮತ್ತೊಂದೆಲ್ಲ ಸಮಸ್ಯೆಗೆ ಸಿಗಬಹುದು. ಅದರ ತೆಗೆಯುವಂಥದ್ದು ಮತ್ತೆ ಅದಕ್ಕೆ ಬದಲಿಯಾಗಿ ಆ ಜಾಗ ಏನು ಧನಾತ್ಮಕ ಶಕ್ತಿಗೆ ಎಂದು ಕಾರ್ಯ ಕೊಡುವಂತ ಒಂದು ಚಿಕಿತ್ಸಾ ಪದ್ಧತಿ. ಈಗ ಪ್ರಾಣಿಕ್ ಹೀಲಿಂಗ್ ಹೇಳಿದ್ವಿ, ಕಾಸ್ಮಿಕ್ ಹೀಲಿಂಗ್ ಹೇಳಿದ್ವಿ, ಹಂಗೆ ರೇಖಿ ಹೀಲಿಂಗ್ ಹೇಳಿದ್ವಿ. ಅದರದ್ದೇ ಒಟ್ಟು ನಮ್ಮ ಬ್ರಹ್ಮಾಂಡ ಶಕ್ತಿಯ ಎಲ್ಲಿ ಕಮ್ಮಿ ಇದ್ದು ಅಲ್ಲಿಗೆ ತುಂಬಿಸುವಂತ ಪ್ರಕ್ರಿಯೆ. ನಮ್ಮ ಶರೀರದಲ್ಲಿ ಇಪ್ಪಂತದ್ದು, ನಮ್ಮ ಜಾಗದಲ್ಲಿ ಇಪ್ಪಂತದ್ದು ನೆಗೆಟಿವ್ ಎನರ್ಜಿ ಶರೀರ ಹೆರ ಹೋಗ್ತು, ಅಲ್ಲಿ ರೋಗ ಗುಣ ಆಗುತ್ತೆ. ಆ ಪ್ರಕ್ರಿಯೆ ರೇಖಿ ಹೇಳುವಂಥದ್ದು. ಹಂಗಾರೆ ಮೊನ್ನೆ 2003-4ನೇ ಇಸವಿಯಿಂದ ಮಾಡ್ತಾ ಇದ್ದೆ, ಕಂಟಿನ್ಯೂ ಮಾಡ್ತಾ ಇದ್ದೆ. ಪ್ರತಿ ಸುಮಾರು ಜನ ತಿಂಗಳೆಲ್ಲ ಕಮ್ಮಿ ಕಥೆ ಇದೆ ಅಲ್ಲ. ಏನಕ್ಕೆ ಈಗ ಮಳೆಗಾಲ ಇದೆ, ಕೆಲಸ ಕಮ್ಮಿ, ಹಂಗಾಗಿ ಎಲ್ಲರೂ ಒಂದ್ಸತಿ ಸೇರು ಮಾಡಿ ಯಾವಾಗ ನಿತ್ಯ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಆಗ್ತಾ ಇರುತ್ತೆ. ಹಂಗೆ ಎಲ್ಲರೂ ಮಾತಾಡೋದು ಬೇರು ಮಾಡಿ ನೋಡಿ. ಅದೊಂದು ಕಲಾ ವಿಷಯದಲ್ಲಿ ಒಟ್ಟಿಗೆ ಒಂದು ದಿನ ಕಳವಲ್ಲ ಬೆಳಿಗ್ಗೆ ಅದಲ್ಲ ಅವರೊಳ ಇಂಟ್ರೆಸ್ಟ್ ಮಾಡಿಕೊಳ್ಳಿ. ಅದಕ್ಕೆ ಇನ್ನೊಂದು ಒಟ್ಟಿದ್ದು ಹೇಳಿದ ಆದ್ಮೇಲೆ ಮತ್ತೆ ಇದಕ್ಕೆ ಆಗಲೇ ತಂದು ನೋಡಿ. ಇದೆಂತ ಎಂತರ ಕಥೆ ಇದೆ ಆಗಲೇ ಕಾಣ್ತೀವಿ. ಇದು ವಿಟಮಿನ್ ಸೊಪ್ಪು ಹೇಳಿ. ಪಕ್ಕದ ಬೇವಿನ ಸೊಪ್ಪು ಮಾಡಿದ್ರೆ ಬೇವಿನ ಸೊಪ್ಪಲ್ಲ ಇದು. ಇದು ವಿಟಮಿನ್ ಸೊಪ್ಪು. ವಿಟಮಿನ್ ಇದೆಂತದ್ದು? ಇದರದ್ದು ತಂಬಳಿ ಮಾಡಿ ವಿಟಮಿನ್. ಇದು ಗೆಣಸಿನ ಸೊಪ್ಪು. ಈಗ ಪತ್ರೊಡೆದಿಂದ ಹಾಗೆ ಪತ್ರೊಡೆಗೆ ಗೆಣಸಿನ ಸೊಪ್ಪು, ಅಲಸಂಡೆ ಸೊಪ್ಪು, ಆಮೇಲೆ ನಮ್ಮ ಗೆಣಸಿನ ಸೊಪ್ಪು, ಅಲಸಂಡೆ ಸೊಪ್ಪು, ಕೆಸುವಿನ ಸೊಪ್ಪು 3 ಹಾಕಿ ಪತ್ರೊಡೆ ಮಾಡಿ. ಲಾಯ್ಕ 4 ಸೊಪ್ಪು ಎಂತರಲ್ಲಿ ನೋಡಿದ್ದಿಲ್ಲ. ಸರಿ, ಇದೀಗ ತಂಬುಳಿ ಇದರದ್ದು ತಂಬುಳಿ. ಇದು ಅದೊಂದು ಸೊಳ್ಳೆ ರೊಟ್ಟಿ ಮಾಡಿ ಉಪ್ಪು ಸೊಳ್ಳೆ ರೊಟ್ಟಿ. ಅದು ಈಗ ಹಳತ್ತಾಗಿದ್ದು ಮುಗಿಯಕ್ಕಲ್ಲ, ಹೊಸ ಖಾಲಿ ಮಾಡಿ ಹಳತ್ತರ ಖಾಲಿ ಮಾಡಿ ಹೊಸ ತರದ ಹಾಗೆ. ಮತ್ತೊಂದು ಸಂಪಿಗೆ ಮುಗ್ಗು ಉಳಿಂದು ಮಾಡ್ಲಿ, ಅದೊಂದು ಸ್ವೀಟ್. ಒಂದು ಸಂಪಿಗೆ ಮುಗ್ಗು ಎಲ್ಲರೂ ಬಂದಿಪ್ಪ ಒಂದು ಸ್ವೀಟ್ ಒಂದು ಖಂಡಿತ. ಯಾಕಪ್ಪ ಅದು ಇಷ್ಟ ಮಾಡದ್ದು ಮಾಡಿದ್ರೆ ಅದೇ ಒಂದು ಮನೆ ಮಾಡೋದು ಅದು ಅಪರೂಪ. ಸಣ್ಣ ಮಟ್ಟಿಗೆ ಒಂದು ಪ್ರಯತ್ನ ಮಾಡಿ ಖಂಡಿತ.
ಅದೀಗ ಸುರುವಿಂದ ಶುರು ಮಾಡಕ್ಕೆ ಶುರು ಮಾಡಿ. ಅಮ್ಮ ಅದರ ಸುರುವಿಂದಲೇ ನನಗೆ ಹಿಡಿಯಕ್ಕೆ ನೋಡಿದ್ದು ಇಲ್ಲ ತೆಗೆದಿದ್ದು ಇಲ್ಲ ಸರಿ ಹಿಂಗೆ ಮಾಡುವ ಇದು ಹಲಸಿನಕಾಯಿ ಉಪ್ಪು ಸೊಳೆ ರೊಟ್ಟಿ. ಈ ಉಪ್ಪು ಸೊಳೆ ರೊಟ್ಟಿ ಹಂಗೆ ಮಾಡೋದು ಹೆಂಗೆ ಹೇಳೋದರ ನಿಂಗ ನೋಡಿ. ಕಿಶಣ್ಣನ ಮನೆಗೆ ಬಂದಲ್ಲಿ ಸೊಳ್ಳೆ ರೊಟ್ಟಿ ಮಾಡಿದ್ದು ಅವರ ಪಾಕ ಹೆಂಗೆ ಹೇಳಿ ನೋಡ್ ಮಾಡಿ ಸೊಳ್ಳೆ ರೊಟ್ಟಿ ನಿಂಗ ಒಂದು ತಿಕ್ಕು ನಿಂಗ ಮಾಡಿಪ್ಪಿ ನಾನು ಇಲ್ಲೇ ಹೇಳ್ತಿಲ್ಲ ಇವರದ್ದೇ ಹೆಂಗೆ ಹೇಳಿ ಒಬ್ಬೊಬ್ಬನ ಕೈಗುಣ ಒಂದೊಂದು ಬೇರೆ ಬೇರೆ ಇರ್ತು ರುಚಿ ಬೇರೆ ಇರ್ತು ಅಲ್ಲಿ ಇವೆಂತ ಮಾಡಿದಲ್ಲಿ ಅವ್ರ ಹತ್ರ ಕೇಳುವ ಈಗ ಉದಯನ ಹತ್ರ ಕೇಳುವ ಎಂತ ಉದಯನ ಹೇಳಿಕೊಂಡು ಸರಿಯಾಗಿ. ಹರಿರಾಮ ಏನು ಉದಯ, ಇದು ಹಲಸಿನ ನಾವು ಹಲಸಿನ ಸೊಳೆ ಇದ್ದಲ್ಲ, ನಾವು ಬೇಸಿಗೆಯಲ್ಲಿ ಉಪ್ಪು ನೀರ್ಲಿ ಹಾಕಿ ಮಡಗುತ್ತು. ಉಪ್ಪು ಸೊಳೆ ಇರ್ತಲ್ಲ, ಅಮ್ಮ ಇದರ ರೊಟ್ಟಿ. ಈಗ ನಾವು ಈಗ ದೇಶಭಾವನ ಮನೇಲಿ ಇದ್ದು, ಅವು ಅಲ್ಲಿ ಬೇರೆ ಕೆಲಸಲಿದ್ದವು ಇಲ್ಲಿ ಹಾಗಾಗಿ ನಾನು ಇದಕ್ಕೆ ಎಂತೆಲ್ಲ ಹಾಕಿದ್ದು ಅಂತ ಮಾಡಿಬಿಟ್ಟೆ. ಮತ್ತೆ ನಿಂಗೆ ಹೇಳಿದ್ರೆ ಸಾಕು ಅವರಿಂದ ಅಲ್ಲಿಗೆ ಒಂದು ಈಗ ಮುಟ್ಟಿಸುವ. ನಾನು ಮೊನ್ನೆ ಮಾಡಿದ್ದೆ ಮನೇಲಿ, ಅಮ್ಮಗೆ ಈಗ ಇಂದಿಗೆ ಇದು ಹೇಗೆ ಮಾಡೋದು ಇಲ್ಲಿಯ ಟೈಪ್ ಇದೆ. ಅದು ಒಂದೊಂದು ಮನೆಗೆ ಒಂದೊಂದು ತರ ಇರುತ್ತೆ. ನಾವು ಉಪ್ಪು ಸೊಳೆ ಹಾಕಿ ಮಡಗುತ್ತು ನಮ್ಮ ಹಳೆ ಕ್ರಮಲ್ಲಿ ಯಾರ ಮಣ್ಣಿನ ದೊಡ್ಡ ಮಣ್ಣಲ್ಲಿ ಅಲ್ಲದ. ಈಗ ಪ್ಲಾಸ್ಟಿಕ್ ಎಲ್ಲದಲ್ಲಿ ಕ್ಯಾನ್ ಇಲ್ಲಿ ಹಾಕಿ ಉಪ್ಪು ಹಾಕಿ ಮಡಗುತ್ತು. ಒಂದು ಇದರಲ್ಲಿ ಈಗ ಇದರಲ್ಲಿ ಹೆಂಗಿದ್ದು ಇದರಲ್ಲಿ ಒಂದು ಎರಡೂವರೆ ಸೇರಿನಷ್ಟು ನಾವು ಸೊಳೆ ತೆಗೆದ್ದು ಮಂಡಗಿಂದ ತೆಗೆದದ್ದು. ಒಂದು ಸರ್ತಿ ನಾವು ಅದ್ರ ನೀರ್ಲಿ ಹಾಕಿ ತೊಳೆದು ಪುನಃ ನೀರ್ಲಿ ಹಾಕಿ ಮಡಗಿತ್ತಲ್ಲ ಒಂದು 3-4 ಗಂಟೆ ಅದರ ನೀರ್ಲಿ ಮಡಗಿದೆ. ಅಂತ ಕೇಳಿದ್ರೆ ಉಪ್ಪು ಬಿಡಕ್ಕಿದ ಅದ ಹಾಗೆ ಡೈರೆಕ್ಟ್ ಮಾಡುವಂಗಿಲ್ಲ, ಸ್ವಲ್ಪ ಅದು ಲೂಸ್ ಆಯ್ತು, ಹಿಟ್ಟು ಲೂಸ್ ಆಯ್ತು, ಉಪ್ಪು ಬಿಡಕ್ಕು. ಅದಾದ ಮೇಲೆ 4 ಗಂಟೆ ಕಳೆದು ಪುನಃ ಅದರ ನೀರಿನ ತೆಗೆದು ನಾವು ಸರಿ ಕೈಲಿ ಹಿಂಡಿ ತೆಗೆದು ಮಡಗಿತ್ತಾ ಮತ್ತೆ ಅದರ ಕಡದತ್ತು. ಈಗ ನಾವು ಮೊದಲ ನಮ್ಮ ಕಡವಗಲ್ಲಿ ಕಡೋದು, ಈಗ ಇದರಲ್ಲಿ ಮಿಕ್ಸಿಲಿ ಕಡದತ್ತು. ಹಂಗೆ ಅಷ್ಟಕ್ಕೆ ಸಾಮಾನ್ಯ ಈಗ ನಾವು ಎಂತೆಲ್ಲ ಹಾಕಿ ಕೂಡಿದ್ದಾರೆ. ನಾವು ಇಲ್ಲಿ ತಯಾರು ಮಾಡಿದ್ದೆ ಅಂತ ಒಂದು ಅದನ್ನು ಈರುಳ್ಳಿ ಮಿಕ್ಸ್ ಮಾಡುವ ಒಂದು ಅಭಿಪ್ರಾಯ ಬಂತು. ಹಂಗೆ ನೀರುಳ್ಳಿ ನೈಸ್ ಕಟ್ ಮಾಡಿ ಮಡಗಿತ್ತು. ಇದರಲ್ಲಿ ಸಾಮಾನ್ಯ ಒಂದು 200-250 ಗ್ರಾಮ್ ಇತ್ತು ಅಲ್ಲದ, ಒಂದು 10-12 ಇದ್ದು ನೀರುಳ್ಳಿ. ಮತ್ತು 1 ಗಡಿ ಕಾಯಿ ತೆಂಗಿನಕಾಯಿ, 1 ಗಡಿ ಕಾಯಿಯ ಕ್ಯಾರದ್ದು ನಾವು ಮಿಕ್ಸಿಲಿ ಸಣ್ಣ ಮಾಡಿದ್ದು. ಮತ್ತೆ ಇದು ಗಾಂಧಾರಿ ಮೆಣಸು ಒಂದು ರಜ್ಜ ಒಂದು ರಜಾ ಇದ್ದು. ಮತ್ತೆ ಬೇಸೊಪ್ಪು ಒಂದು ರಜಾ ನೈಸ್ ಕಟ್ ಮಾಡಿ ಅದು ಶುಂಠಿ ಕಟ್ ಮಾಡಿ ಒಂದು ಇಷ್ಟ ಹಾಕಿತ್ತು. ಇದಿಷ್ಟು ನಾವು ರೆಡಿ ಮಾಡಿ ಮಡಗಿದ್ದು. ಇದು ಅಕ್ಕಿ ಸೊಳೆ ಮಾತ್ರ ಇದು ಸೊಳೆ ಮಾತ್ರ ಉಪ್ಪು ನೀರಿಂದ ತೆಗೆದ ಸೊಳೆ ಮಾತ್ರ ಈಗ ಮಿಕ್ಸಿಲಿ ಕಡದೊಂದು ಇಲ್ಲಿ ಮಡಗಿದ್ದು. ಈಗ ನಾವು ಇದಕ್ಕೆ ಯಾವ್ದು ಇದೆಲ್ಲಾ ಐಟಮ್ ಅನ್ನು ಹಾಕಲಿದ್ದು. ಈಗ ನಾವು ಮೊದಲೊಂದು ತೆಂಗಿನಕಾಯಿ 1 ಗಂಟೆ ಅದರ ಹಾಕಿ ಮಿಕ್ಸ್ ಮಾಡ್ತಂಗೆ ಒಬ್ಬೊಬ್ಬ ಒಂದೊಂದು ಹಾಕಿ ಒಳ್ಳೆ. ಈಗ ಮಿಕ್ಸಿಲಿ ಹಾಕಿ ಹಂಗ ತಂದ ಕಾರಣ ಜಾರಲ್ಲೇ ಇದ್ದು ನಿಂಗೆಲ್ಲ ಕಂಡತ್ತಲ್ಲಿ ಹಾಗೆ ಒಳ್ಳೆ ತೊಂದರೆ ಇದ ಇಷ್ಟು ನೈಸ್ ಆಗಿದೆ. ಇದರ ಈಗ ಮತ್ತೆ ಒಂದು ಇದರಲ್ಲಿ ನಾವೀಗ ಸೊಳ್ಳೆ ತೆಗೆದು ಕಡದತ್ತಲ್ಲ, ನಮ್ಗೆ ಉಪ್ಪಿನ ಪ್ರಮಾಣ ನಾವು ನೋಡಿಕೊಂಡು ಒಂದು ವೇಳೆ ಫುಲ್ ಅದು ಚಪ್ಪೇ ಇದ್ದುಳಿ ಆದ್ರೆ ಉಪ್ಪು ಸೇರಿಸಲ್ಲ. ನಾವು ರುಚಿಗೆ ತಕ್ಕ ಉಪ್ಪು ಅದರಲ್ಲಿ ಇದ್ದರೆ ಈಗ ಉಪ್ಪು ಹಾಕೋದು ಬೇಡ. ಅಂದ್ರೆ ಹಿಂಗ ಇಲ್ಲಿ ರುಚಿಗೆ ತಕ್ಕ ಉಪ್ಪು ಇದ್ದದರಲ್ಲಿ ಅದರಲ್ಲಿ ಉಪ್ಪು ರಜಾ ನಾವು ಬೇಕೋಳಿಗೆ ಸೇರಿಸಿತ್ತು, ರಜ್ಜ ಹೊಡಿಯಪ್ಪ ಹಾಕಿತ್ತ ಸಂಶಯ ನನಗೆ. ಗಿರಿಶಭವನ ಹೇಳಿದ ರಜ್ಜ ಉಪ್ಪು ಕೊಡೋದು ಮಾಡಿದೆವು. ಈಗ ತೆಂಗಿನ ಹೂ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೆ. ಇನ್ನು ಇದರೆಲ್ಲ ಮಿಕ್ಸ್ ಮಾಡುವ ಹಿಂಗೆ ಮೆಣಸು, ಬೇಸೊಪ್ಪು, ಶುಂಠಿ, ಹಾಗೆ ನೀರುಳ್ಳಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಡಗುವ. ಅಷ್ಟಪ್ಪ ಗಿರೀಶ ಭವನದಲ್ಲಿ ಫ್ರೀ ಆದ ಕೂಡ್ಲೆ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಹಿಂದೆ ಇಲ್ಲಿ ನಾವು ಆರೆಲ್ಲ ಬೈಂದು ಎಲ್ಲರೂ ಸೇರಿದ್ರ ರೊಟ್ಟಿ ತಟ್ಟುವ ಕಿಟ್ಟಪ್ಪ ರೊಟ್ಟಿ ಅಂಗಡಿ ಕಿಟ್ಟಪ್ಪ ಪದ್ಯ ಹೇಳಕ್ಕ ಏನು ತೊಂದರೆ ಅಪ್ಪು ಪ್ರಮೋದ ಈಗ ಮಿಕ್ಸ್ ಮಾಡು ಹಾಕು ಶುಂಠಿ ಹಾಕಿದ ಮಿಕ್ಸ್ ಮಾಡು. ಮೆಣಸು ಮಿಶ್ರ ಮಾಡ್ಲಪ್ಪ ಪೊಂಗ ಕೊಟ್ಟದ ಅಲ್ಲ ಇನ್ನೂ ಬಚ್ಚಿತ್ತು ಸತ್ಯ ಹೇಳಿ ಒಳ್ಳೆ ಚಂದ ಅಡುಗೆ ಮಾಡ್ತಾವ. ಕುಂಜೂರು ಪಂಜ ಹರಿಯನ್ನು ಹೇಳಿದ್ದು ಅವರೊಟ್ಟಿಗೆ
ಅಡುಗೆಗೂ ಹುಟ್ಟವ ಹೋಗಿ ಒಂದು ಇತ್ತಿದ್ದ ಈಗ ಮತ್ತೆ ಆಂದೇನಿ ಒಳಗೆ ಸಮಾಜಕ್ಕೆ ಕಂಡಿದೆ ನಾನು ಮಾತಾಡಿದ್ದೀಯ ನಿನಗೆ ಎಲ್ಲ ಕಂಡೊಳ್ಳೆ ಗೊತ್ತೈತೆ ನನಗೆ. ಆಂದೇನಿ ಒಳಗೆ ಬರ್ತ ಹಾ. ಇದೇನ ಸೊಪ್ಪು ನಾವು ಈಗ ಇಂಥ ಡೇಟ್ ನಾವು ಕೇಳ್ರಿ ಒಂದು ತಿಂಗಳು 15 ದಿನ ಒಂದು ತಿಂಗಳೆಲ್ಲ ಮೊದಲೆಲ್ಲ ಬಂದರೆ ಇದ ಪ್ರಮೋದ ಒಂದು ಕೆಲಸ ಇದ್ದು ಫ್ರೀ ಇದ್ದೆ ಮತ್ತೆ ಹಾಗೆ ನಾಳೆ ಮತ್ತೆ ಹೇಳಿದ್ರೆ ನಮ್ಮ ಇದರಲ್ಲಿ ಯಾರು ಇರೋ ಯಾರು ನಮ್ಮೊಟ್ಟಿಗೆ ಸುಧಾರಿಕೆಗೆ ಬತ್ತರು ಕೂಡ ಅವ ಕೆಲವು ಹೊತ್ತು ಅಡುಗೆ ಬಂದರೆ ಅಥವಾ ಬೇರೆ ಎಲ್ಲಿ ಯಾರು ಏನಾದ್ರೂ ಅವನೇ ಒಪ್ಪಿಕೊಳ್ತಾ ಅಡುಗೆ ಅದು ಹೇಳಿದ ಇಲ್ಲ ಅವಾಗ ಅಡುಗೆ ಒಪ್ಪಿಕೊಳ್ತಾವ ಒಪ್ಪಿಕೊಂಡು ಮಾಡ್ತಾವ ಹಾಗೆ ಎಲ್ಲಿ ಯಾರು ಇದ್ದರೆ ಬರ್ತಾ ಇಲ್ಲ ಎಲ್ಲ ಮಾತಾಡಿ ಹಿಟ್ಟು ಕಲಸಿದ ಹಿಟ್ಟಿನ ಇದು ಹೆಂಗೆ ಬಂತು ನೋಡಿ ಈಗ ಒಳ್ಳೆ ತರದೆಲ್ಲ ಹೊಡಿ ಹಾಕಿ ಮೆಣಸಲ್ಲ ಬೆಳಿಗಾಂಧಾರಿ ನೋಡಿ ಅಷ್ಟು ಬೇಕು ಇರ್ಲಿಲ್ಲ ರಜ್ಜ ಖಾರ ಬೇಕಲ್ಲ ಬೇಕಪ್ಪ ಇದು ಮಳೆಕಾಲಲ್ಲಿ ಒಳ್ಳೆ ಖಾರ ಬೇಕು ಮಳೆಗಾಲ ಮತ್ತೊಂದು ಈಗ ಬ್ರಾಹ್ಮಣರು ಹಂಗೆ ಸಾತ್ವಿಕ ಆಹಾರದಲ್ಲದೆ ರಜಾ ಖಾರವೇ ತಿಂಗಳು ಮತ್ತೆ ರೊಟ್ಟಿ ಅಲ್ಲ ರಜಾ ಅಪ್ಪು ರಜ್ಜ ಖಾರ ರಜಾ ಕಡಕ್ಕಿಲ್ಲದ್ರೆ ಆಯ್ತಾಯ್ತಿಲ್ಲ ಒಳ್ಳೆ ತೆಂಗಿನೆಲ್ಲ ಹಾಕಿ ಮತ್ತೆ ಅಲ್ಲ ತಪ್ಪು ಈಗ ನಾವು ತಟ್ಟುವಾಗ ಹಾಕುವಂದ್ರ ನಾವು ಇದರ ಹಪ್ಪಳತ್ತ ಮನೇಲಿ ಒತ್ತಿ ಮಾಡೋದ ತಟ್ಟಿ ಮಾಡೋದ ಹೆಂಗೆ ಹಳಬರು ಅಜ್ಜಕ್ಕ ಮಾಡಿದಂಗೆ ಎರಡೂ ಮಾಡ್ಬೇಕಾದ್ರೆ ಎಣ್ಣೆ ಅರ್ಧ ಮಾಡೋದು ಹಂಗೆ ಬಾಳೆಲೆಯಲ್ಲಿ ಎಣ್ಣೆ ಬಸೆ ಮಾಡಿ ಹ್ಮ್ ಸೊ ನಾವೀಗ ಎಂತ ಮಾಡಿತ್ತು ಸೊಳ್ಳೆ ರೊಟ್ಟಿ ಮಾಡುವ ಇದರಲ್ಲಿ ಹಿಟ್ಟಿನ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಆಯ್ದು ಈಗ ಬಾಳೆಲೆಗೆ ಎಣ್ಣೆ ಹಚ್ಚಿ ಮಡಗಿದೆ. ಇನ್ನೀಗ ಸಾಮಾನ್ಯ ಒಂದು 50 ಹತ್ರ ನಾವು ಉಂಡೆ ಮಾಡಿ ಮಡಗಿದ್ದು ಹಿಟ್ಟಿನ ಉಂಡೆ ಮಾಡಿ ಮಡಗಿದ್ದರ ನಮ್ಮ ಸತ್ಯ ರೊಟ್ಟಿ ತಟ್ಟುತ್ತ ಇದ ಒಂದು ಬಾಳೆಲೆ ಮೇಲೆ ಹಿಟ್ಟಿನ ಉಂಡೆ ಮಡಗಿತ್ತು, ಅದರ ಮೇಲೆ ಇನ್ನೊಂದು ಬಾಳೆಲೆ ಮಡಗಿ ಸಾಮಾನ್ಯವಾಗಿ ಕೈಲಿ ಅದರ ಹರಗಿ ತಟ್ಟಿ ಮಾಡ್ತಾವು. ಎಲ್ಲ ಹಬ್ಬೆಲ್ಲ ಮಾಡಿಕೊಂಡಿದ್ದೀನಿ ಹಾಗೆ. ಈಗ ನಮಗೆ ರಜಾ ಬೇಗ ಆಯ್ಕೊಳ್ಳುವ ಕಾರಣಕ್ಕೆ ಹಿಂಗೊಂದು ಮಾಡಿ ನೋಡಿ ಹಪ್ಪಳದ ಮನೇಲಿ ಮಾಡ್ತಾವು, ಮೊನ್ನೆ ಮಾಡಿದ್ದ ಹಾಗೆ ನಾನು ಮನೇಲಿ. ಈಗ ಹೀಗೆ ಮಾಡಿ ನೋಡಿ ಇದ ಇಷ್ಟಕ್ಕೆ ಬಂತಿದ ಬೇಕಾದ್ರೆ ತೆಳ್ಳಂಗೆ ಆಯಕೆ ರಜಾ ಕೈಲಿ ಹೀಗೆ ತಟ್ಲಾಕು ಗಣೇಶ ಬಾಬು. ಇನ್ನೂ ರಜಾ ತೆಳ್ಳಂಗೆ ಆಯ್ಕುಲಿ ಆದರೆ ರಜಾ ಪ್ರೆಷರ್ ಜಾಸ್ತಿ ಹಾಕಿತ್ತು ನೋಡಿ, ಕೈಲಿ ತಟ್ಟುವಾಗ ಹಾಗೆ ಬರ್ತದೆ ರೌಂಡಿಂಗ್ ಎಲ್ಲ. ಸಾಮಾನ್ಯ ಒಂದು 50ರಷ್ಟು ರೊಟ್ಟಿ ಅಕ್ಕೀಗ ನೋಡು. ಇನ್ನೊಂದು ಮಾಡೋಣ. ಯಾಕೆ ಎಣ್ಣೆ ಬಾಡಿಸಿದ ಎಲೆ ಇದ ನಿಧಾನಕ್ಕೆ ಪ್ರೆಷರ್, ಅದು ಎಲ್ಲ ಸೈಡಿಗೆ ಒಂದೇ ಹಾಗೆ ಪ್ರೆಷರ್ ಬೀಳಕ್ಕೆ ರಜೆ ತೆಳು ಮಾಡೋದು. ಅದು ಒತ್ತುವಾಗಲೇ ರಜೆ ಪ್ರೆಷರ್ ಜಾಸ್ತಿ ಕೊಟ್ಟರೆ ಸರಿ ಆಗ್ತದೆ ಅಲ್ಲಿಗೆ. ಇನ್ನಿದರ ಹಂಚಿಂಗೆ ಕಬಿಲಿ ಹಂಚು ಮಾಡಿ ಅದಕ್ಕೆ ಹಾಕಿ ಈ ಸೊಳ್ಳೆ ರೊಟ್ಟಿ ಈಗ ಮಾಡೋದೇ ಹೆಂಗೆ ಹೇಳಿ ನಾವು ನೋಡಿತ್ತು. ಇದರ ನಿಂಗ ಹೆಂಗೆ ಮಾಡ್ತಿ ಅಥವಾ ನಾವು ಮಾಡಿದ್ದು ಹೆಂಗಾಯ್ತು ಅದರ ಒಂದು ಕಮೆಂಟ್ ಮಾಡಿ ತಿಳಿಸಿ ಹೆಂಗೋಗೆ. ಇದು ಅಂಜೂರದ ಪಲ್ಯ ನಾವು ಹೆಂಗೆ ಮಾಡುದು ನೋಡಿಕೊಂಡು ಬಾಪ. ಇದೆಂತನ ಇದು ಅಂಜೂರ ಹಾಡಿ ನಮಗೆ ಹಣ್ಣೆಲ್ಲ ತಿಂದು ಕುಂತಿದ್ವಿ. ನಮಗೆ ಅದರ ತರಕಾರಿಯಾಗಿ ಆಹಾರ ವಸ್ತುವಾಗಿ ನಾವು ಹೆಂಗೆ ಉಪಯೋಗ ಮಾಡಿಕೊಳ್ಳುದ ಒಂದು ಅಡಿಗೆಗೆಲ್ಲ ಉಪಯೋಗ ಮಾಡುವ ಹಾಗೆ ಅಡಿಗೆ ಮಾಡ್ಲಿಕ್ಕೆ ಮಾಡ್ಲೋದು ಖಂಡಿತ. ಈಗ ನಾವೀಗ ಪಲ್ಯ ಮಾಡ್ಲೇ ಇಟ್ಟಿದ್ದೀವಿ. ಈಗ ಅಂಜೂರದ ಪಲ್ಯ ನಮಗೆ ಹಣ್ಣೆಲ್ಲ ಅಂಗಡಿ ಸಿಕ್ಕುತ್ತಿದೆ, ಅದರ ಕಾಸ್ಟ್ ಹೇಳಿ ಅದರ ನಾವು ನಮ್ಮ 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 ಇದರಲ್ಲಿ ಆಗ್ತದೆ. ಅಂಜೂರ ಕಾಯ್ದೊಂದು ಸ್ಪೆಷಲ್ ಪಲ್ಯ ಆತ ಹೆಂಗ ಮಾಡೋದೆಲ್ಲ ನೋಡಿ ನಿಂಗೆ
ಹೇಗೆ ರುಚಿ ಆನಂತ ಮತ್ತೆ ಮತ್ತೆ ಉಂಡಿಕ್ಕೆ ನಿಂಗೆ ರುಚಿ ಹೇಳಕ್ಕೆ ಹೆಂಗಾಯ್ತು? ಇದು ಅಂಜೂರ ಪಲ್ಯದ್ದು ಬೇರೆ ಪಲ್ಯ ಹಂಗೆ ಮಾಡುವ ಹಾಗೆ ಮಾಡುದು ಇದರಲ್ಲಿ ಅದರ ವ್ಯತ್ಯಾಸ ಅಂತ ಇಲ್ಲ. ತನ್ನ ರುಚಿ ಚೂರು ಮಜ್ಜಿಗೆ ಕೊಟ್ಟಿದೆ, ಹುಳಿಗೆ ಚೂರು ಮಜ್ಜಿಗೆ ಕೊಟ್ಟಿದೆ. ಅಡಿಗೆ ಎಲ್ಲ ಕೊಚ್ಚಿದೆ ಮಾಡ್ಲವು ಅಂದ್ರೆ ತುರಿದುದೇ ಮಾಡ್ಲವು, ಸಿಪ್ಪೆ ತೆಗೆದು ತುರ್ದಿಕ್ಕೆ ಮಾಡಿ, ಎರಡು ಕೂಡ ಒಳ್ಳೆ ರುಚಿ ಅವು. ನಮ್ಮ ಬೀಟ್ರೂಟ್ ಕಟ್ ಮಾಡಿ ಮಾಡ್ಲವು, ತುರಿದುದೇ ಮಾಡ್ಲವು, ಹೇಗೆ ಬೇಕಾದ್ರೆ ಮಾಡ್ಲವು. ಎಲ್ಲಾ ಕಡೆಯಲ್ಲಿ ಕೂಸುಗಳ ತೊಂಡೆ ಹಣ್ಣು ಮೂಗು ಸಂಪಗೇಳಿ. ಇಲ್ಲಿ ಗಿರೀಶನ್ನ ಸಂಪಗೆ ಹೆಂಗಿಪ್ಪ ಸ್ವೀಟ್ ಮಾಡಿದ್ದು, ಅದು ಭಾರಿ ರುಚಿಯಾಯ್ತಾತ. ಸಾಮ ತಿಂದೆ ಕಾಮು ಹರೇ ರಾಮ.